ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ಬುಧನ ಸಂಚಾರ ನಿಮಗೆ ಈ ತುಂಬ ವಿಶೇಷವಾದ ಫಲ ತಂದುಕೊಡುತ್ತೆ. ಅಲ್ಲಿ ವಸ್ತುತಃ ತ್ಯಾಗ ಮನೋಭಾವ, ತ್ಯಾಗಿ ಜ್ಞ ಪ್ರಚುರ ಗುಣವಾನ್ ಅಂತ ಹೇಳುತ್ತೆ. ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸದ್ಬುದ್ಧಿ ಬರುತ್ತದೆ. ಪ್ರಚುರ ಗುಣವಾನ್, ಒಳ್ಳೆಯ ರೀತಿಯ ಮಾತು ಪ್ರಚಾರಕ್ಕೆ ಬರ್ತಕ್ಕಂಥದ್ದು. ಇಷ್ಟು ದಿವಸ ಇರಲಿಲ್ಲ ರೀ ಯಾವುದೋ ಒಂದು ಮಾತು ಈ ರೀತಿಯಲ್ಲಿ ನನ್ನನ್ನು ವಿಶ್ವವ್ಯಾಪಕತೆ ತಂದುಬಿಟ್ಟಿದೆ, ನನಗೆ ಈ ರೀತಿಯ ಒಂದು ಪ್ರಸಿದ್ಧಿ ಅಂತೀವಲ್ಲ ಅದು ಉಂಟಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಮತ್ತು ಯುಕ್ತಿ, ಆಲೋಚನೆ ಮಾಡಿ ಹೇಗೆ ಈ ಸಂದರ್ಭವನ್ನು ನಾನು ಬಳಸ್ಕೋಬಹುದು, ಅದು ಒಳ್ಳೆಯದಕ್ಕೆ, ಒಳ್ಳೆಯ ರೀತಿಯ ಆಲೋಚನೆ. ಕೆಲವರು ಸಂದರ್ಭವಶಾತ್ ಕಾರ್ಯವಾಸಿ ಅಂತಾರಲ್ಲ, ಆ ರೀತಿಯಲ್ಲ, ಇದು ಒಳ್ಳೆಯದಕ್ಕೆ ಇಂಥದ್ದೊಂದು ಒಳ್ಳೆಯ ಕಾರ್ಯ ಬಂದಿದೆ, ಒಳ್ಳೆಯ ಕಾಲ ಬಂದಿದೆ, ಇದನ್ನು ಹೇಗೆ ಒಳ್ಳೆಯ ಸದ್ವಿನಿಯೋಗ ಮಾಡಲಿ, ಈ ರೀತಿಯ ಒಂದು ಆಲೋಚನೆ ಬರುತ್ತೆ. ತುಂಬ ಬುದ್ಧಿವಂತಿಕೆ, ಅದು ಬಹಳ ಒಳ್ಳೆಯದು. ವೈದ್ಯಕೀಯ ಮೆಡಿಕಲ್ ಫೀಲ್ಡ್ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಆಯುರ್ವೇದ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ತುಂಬ ವಿಶಿಷ್ಟವಾದ ಫಲ ಕೊಡ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಈ ಬುಧ ಮುಖ್ಯವಾಗಿ ಶಾಸ್ತ್ರ ಚಿಂತನೆ, ಉಪನ್ಯಾಸವೋ ಅಥವಾ ಇನ್ಯಾವುದೋ ಅಧ್ಯಯನ, ಸಂಶೋಧನೆ, ಈ ರೀತಿಯಲ್ಲಿ ನೋಡಿ ಅಂತಹ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ, ವಿಶೇಷವಾದ ಸೌಕರ್ಯ. ವೃತ್ತಿಯ ಅಧಿಪತಿಯೂ ಹೌದು. ಹೀಗಾಗಿ ನಿಮ್ಮ ಬಲದಿಂದ ಕೆಲಸ ಕಾರ್ಯಗಳು ಕೂಡ ತುಂಬ ಚೆನ್ನಾಗಾಗ್ಬಿಡುತ್ತೆ ಈ ಒಂದು ಬುಧನ ಬಲದಿಂದ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಹಣಕಾಸಿನ ನಷ್ಟ, ಕುಟುಂಬ ಕಲಹ ಉಂಟಾಗುತ್ತೆ. ಆಹಾರ ಮಾತುಗಳು ಸ್ವಲ್ಪ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಜಗಳ ಆಗಬಹುದು, ಸ್ವಲ್ಪ ಹುಷಾರು. ಯಾಕೆ ಅಂತಂದರೆ ಧನಾಧಿಪತಿ ನಿಮ್ಮ ರಾಶಿಯಿಂದ ಶುಕ್ರ ಅವನು ವ್ಯಯದಲ್ಲಿ ಬಂದಾಗ ಕುಟುಂಬದಲ್ಲಿ ನಷ್ಟ, ಅಲ್ಲಿ ಕುಜನು ಮಾಂದಿಯು ಸೇರಿದಾಗ ಘರ್ಷಣೆಗಳು, ಕುಟುಂಬ ವ್ಯಯ, ಮನೆಯಿಂದ ದೂರ ಇರತಕ್ಕಂಥದ್ದು, ಮನೆ ಕಂಡ್ರೆ ಆಗೋದಿಲ್ಲ. ಕೆಲಸ ಕಾರ್ಯಗಳು ಮಾತ್ರ ತುಂಬ ಚೆನ್ನಾಗಿದೆ, ಅಲ್ಲೂ ಪ್ರಸಿದ್ಧಿ ಇದೆ, ಹೊರಗೆಲ್ಲ ಚೆನ್ನಾಗಿದೆ, ಲೋಕೋಪಕಾರಿ, ಮನೆಗೆ ಮಾರಿ ಅಂತೀವಲ್ಲ, ಆ ರೀತಿಯಲ್ಲಿ ಆಗ್ಬಿಡೋ ಸಾಧ್ಯತೆ ಇರ್ತದೆ ಕನ್ಯಾ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ. ಇದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಶುಕ್ರನ ವ್ಯಯ ಸಂಚಾರ ಏನಾಗುತ್ತೆ ನಿಮಗೆ, ಮಾತು ಅಷ್ಟೇ, ಮಾತಿನಿಂದ ನಷ್ಟ ಮಾಡ್ಕೊಳ್ತಕ್ಕಂಥದ್ದು. ಹೆಣ್ಣುಮಕ್ಕಳು ಅಷ್ಟೇ, ಕುಟುಂಬದಲ್ಲಿ ನಿಮ್ಮ ಮಾತು ಇನ್ನೊಬ್ಬರಿಗೆ ಅಸಹನೀಯ ಆಗಿಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರ ವಹಿಸಿ, ಮಾತಾಡುವಾಗ ಜಾಗ್ರತೆಯಿಂದ ಇರಿ. ಕುಜ ಮಂದಿ ಸೇರಿದಾಗ ಹೊರಟು ಮಾತು ಬರುತ್ತೆ, ಅವಾಚ್ಯ ಶಬ್ದಗಳು ಮಾತಾಡ್ಬಿಡ್ತೀರಾ, ಅದೇನಾಗುತ್ತೆ ನಿಮ್ಮ ವ್ಯಕ್ತಿತ್ವ ಹಾಳು ಮಾಡುತ್ತೆ. ಇದ್ರ ಕಡೆ ಸ್ವಲ್ಪ ಗಮನ ಇರಲಿ. ಆಹಾರ ಕೂಡ ಖಾರ ಪದಾರ್ಥ ತಿನ್ನೋದು, ಸ್ಪೈಸಿ ಇಷ್ಟ ಆಗ್ತಕ್ಕಂಥದ್ದು ಈ ಥರದ್ದಾಗುತ್ತೆ, ಮತ್ತು ಅದರಿಂದ ಶರೀರ ಹಾಳಾಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಕನ್ಯಾ ರಾಶಿಯವರು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ದಾನ ಮಾಡ್ತಕ್ಕಂಥದ್ದು, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇವೆರಡೂ ಬೇಕು. ಈ ವಾರದಲ್ಲಿ ತಾವು ಇದನ್ನು ದಯವಿಟ್ಟು ಮಾಡಿ.